ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತು ಮತ್ತೊಬ್ಬರು ಹಿರಿಯರ ಮನೆಗೆ ಬಂದಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಿರಂತರವಾಗಿ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಹಾಗೆ ಬೆಂಗಳೂರಿನಲ್ಲೂ ಕೂಡ ಯಾರ್ಯಾರು ಹಿರಿಯ ಪತ್ರಕರ್ತರು ಇದ್ದಾರೆ ಅವರ ಮನೆಗೆ ಹೋಗಿ ಮನೆಯಂಗಳದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KWJ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಆ ಕೆಲಸವನ್ನು ಮತ್ತೆ ಮುಂದುವರಿಸಿದ್ದೇವೆ. ಈ ಬಾರಿ ಈ ಶಿರ್ಸಿಯಲ್ಲಿ ಇರುವಂಥ ಒಬ್ಬರು ಹಿರಿಯ ಪತ್ರಕರ್ತರ ಮನೆಗೆ ಬಂದಿದ್ದೇವೆ. ಅವರ ಹೆಸರು ಕೇಳಿದರೆ ನಮಗೆ ವಿಶೇಷ ಇದೆ. ಅವರು ಜಯರಾಮ್ ಹೆಗಡೆ ಅಂತೇಳಿ. ಜಯರಾಮ್ ಹೆಗಡೆ ಹೆಸರನ್ನ ಇಂದಿನ ತಲೆಮಾರಿನವರು ಕೇಳದೇ ಇರುವಂಥ ಹೆಸರು ಅಲ್ವೇ ಅಲ್ಲ. ಕಾರಣ ಏನಂದರೆ ಅವರು ಅಷ್ಟರ ಮಟ್ಟಿಗೆ ಅವರು ಪತ್ರಿಕೋದ್ಯಮದಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು. ಹಾಗೆ ನೋಡಿದರೆ ಅವರು ಮೂಲತಃ ಶಿರ್ಸಿ ಸಿದ್ದಾಪುರದವರು, ಹುಟ್ಟಿ ಬೆಳೆದಿದ್ದು ಅಲ್ಲೇ. ಅವರು ಜಯರಾಮ ವೆಂಕಟರಾಮಯ್ಯ ಹೆಗಡೆ ಅಂತೇಳಿ ಅವರ ಹೆಸರು. ಅವರ ತಂದೆ ಹೆಸರು ಕೂಡ ಇದೆ. ಭಗೀರಥಿ, ಅವರ ತಾಯಿ ಭಗೀರಥಿ ಹೆಗಡೆಯವರು. ಅವರ ಸುಪುತ್ರರಾಗಿ ಹುಟ್ಟಿದಂಥ ಜಯರಾಮ್ ಹೆಗಡೆಯವರು ಮೊದಲು ಅರಸಿ ಹೋಗಿದ್ದು ಒಂದು ಉಪನ್ಯಾಸಕ ಹುದ್ದೆಯನ್ನು. ಆ ಉಪನ್ಯಾಸಕ ಹುದ್ದೆಯನ್ನು ಅವಲಂಬಿಸಿ ಅನೇಕ ಕಡೆ ಕೆಲಸವನ್ನು ಮಾಡ್ತಾರೆ ಅವರು. ನಂತರ ಅಂತಿಮವಾಗಿ ಹಾಸನಕ್ಕೆ ಬರ್ತಾರೆ. ಹಾಸನದಲ್ಲಿ NDRK ಕಾಲೇಜಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾರೆ. AVK ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಇಂಗ್ಲಿಷ್ಗಾಗಿ ಟ್ಯುಟೋರಿಯಲ್ ಕೂಡ ಮಾಡ್ತಾರೆ ಅಲ್ಲಿ. ಹಾಗೆ ಮಾಡ್ತಾನೆ ಅವರಿಗೆ ಒಂದು ಒಡನಾಟ ಪತ್ರಿಕೋದ್ಯಮದ ಜೊತೆ ಬೆಳೆಯುತ್ತೆ. ಅದು ಜನತಾ ಮಾಧ್ಯಮ ಪತ್ರಿಕೆ. ಬಹುಶಃ 80ರ ದಶಕದಲ್ಲಿ ಆಗ ರೈತ ಚಳವಳಿ ಸಂದರ್ಭದಲ್ಲಿ ಹುಟ್ಟಿದಂಥ ಪತ್ರಿಕೆ ಜನತಾ ಮಾಧ್ಯಮ. 77ರಲ್ಲಿ ಇವರು ಹಾಸನಕ್ಕೆ ಬಂದಂಥವರು. ಆಗ ಜನತಾ ಮಾಧ್ಯಮ ಪತ್ರಿಕೆಗೆ ಸೇರ್ಕೊಳ್ತಾರೆ. ಜನತಾ ಮಾಧ್ಯಮದಲ್ಲಿ ಸಹ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾರೆ. ಸಹ ಸಂಪಾದಕರಾಗಿ 12 ವರ್ಷಗಳ ಕಾಲ ಒಂದೇ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದಂಥ ಹೆಗ್ಗಳಿಕೆ ಜಯರಾಮ್ ಹೆಗಡೆ ಅವರು. ಹಾಗಾಗಿ ಆ ಜಯರಾಮ್ ಹೆಗಡೆ ಅವರು ನಿರಂತರವಾಗಿ ಅಲ್ಲಿ ಹಾಸನದಲ್ಲಿ ದಲಿತ ಚಳವಳಿ ಇರ್ಬೋದು, ರೈತ ಚಳವಳಿ ಇರ್ಬೋದು, ಬೇರೆ ಬೇರೆ ಅನೇಕ ಚಳವಳಿಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದು ವಿಶೇಷ. ಆ ಕಾಲಘಟ್ಟದ RP ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ಹಾಗೆ ಮಂಜುನಾಥ್ ದತ್ತ ಅವರು ಇರ್ಬೋದು, ಹೀಗೆ ಅವರ ಒಡನಾಟದಲ್ಲಿ ತುಂಬ ಜನರು ಪತ್ರಕರ್ತರುಗಳು ಬೆಳೆದು ಬಂದಂಥದ್ದು. ಹಾಗೆ ಜಯರಾಮ್ ಹೆಗಡೆ ಅವರು ಕೂಡ ಅದೇ ಎತ್ತರದಲ್ಲಿ ಆ ರೈತ ಚಳವಳಿಯಲ್ಲಿ ಪಳಗಿ ಬೆಳೆದಂಥ ಪತ್ರಕರ್ತ. ಜೊತೆಗೆ ಅವರು ಪತ್ರಕರ್ತರಾಗಿ ಆ ಸುದೀರ್ಘಾವಧಿ ಕೆಲಸವನ್ನು ಮಾಡ್ತಾನೆ ಮುಂದೆ ಯೋಚನೆ ಮಾಡ್ತಾರೆ, ತನ್ನ ಊರಿಗೆ ವಾಪಸ್ ಹೋಗಬೇಕು, ಶಿರ್ಸಿಗೆ ವಾಪಸ್ ಹೋಗಬೇಕು. ಹುಟ್ಟೂರು ಅವ್ರನ್ನ ಕೈ ಬೀಸಿ ಕರೆಯುತ್ತೆ. ಹಾಗಾಗಿ ಹುಟ್ಟೂರಿಗೆ ಮತ್ತೆ ವಾಪಸ್ ಬರ್ತಾರೆ. ಇಲ್ಲಿ ಬಂದ ನಂತರ ಜನಮಾಧ್ಯಮ ಅಂತೇಳಿ ಒಂದು ಪತ್ರಿಕೆಯನ್ನ ಅವರಾಗಿ ತೆಗಿತಾರೆ. ಅದಕ್ಕೆ ಸಂಪಾದಕರಾಗಿ ಆ ಪತ್ರಿಕೆಯನ್ನ ನಿರಂತರವಾಗಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಬಹುಶಃ 25 ವರ್ಷಕ್ಕೂ ಹೆಚ್ಚು ಕಾಲ ತಮ್ಮ ಸಂಪಾದಕತ್ವದಲ್ಲಿ ನಡೆಸಿದಂಥ ಪತ್ರಿಕೆ ಜನಮಾಧ್ಯಮ. ಅದು ಈ ಭಾಗದಲ್ಲಿ ಜನಪ್ರಿಯ ಪತ್ರಿಕೆ ಕೂಡ ಹೌದು. ಅದರಲ್ಲಿ ನಿರಂತರ ಅಂಕಣ ಬರೆಯುವಂಥದ್ದು ಬಹಳ ಕಷ್ಟದ ಕೆಲಸ. ಆ ಅಂಕಣವನ್ನು ಕೂಡ ಅವರು ಬರೀತಾರೆ. ಹಾಗೆ ವಾರಕ್ಕೊಮ್ಮೆ ಒಂದು ಅಂಕಣವನ್ನು ಬರೆಯುವಂಥದ್ದು, ಅದನ್ನು ಕೂಡ ರಾಜಕಾರಣ ಅಂತೇಳಿ ಅದನ್ನು ಕೂಡ ಅವರು ಬರೀತಾರೆ. ಹಾಗೆ ನಿರಂತರವಾಗಿ ಆ ಪತ್ರಿಕೆಗೊಂದು ಹೊಸ ಸೊಗಡನ್ನು ಕೂಡ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದು ಜಯರಾಮ್ ಹೆಗಡೆ ಅವರು. ಅವರು ಕೇವಲ ಪತ್ರಕರ್ತರಷ್ಟೇ ಅಂತೇಳಿ ನೋಡಿದರೆ ಖಂಡಿತ ಅಲ್ಲ. ಅದರ ಜೊತೆಗೆ ಅವರು ಸಾಹಿತಿನೂ ಹೌದು. 10 ಪುಸ್ತಕಗಳನ್ನು ಬರೆದಿದ್ದಾರೆ. ಮಳೆಯಿಂದ ಹಿಡಿದು ಅನೇಕ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಅವರದೇ ಆದ ಆತ್ಮಚರಿತೆಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಜಯರಾಮ್ ಹೆಗಡೆ ಇಷ್ಟೇ ಅಂತೇಳಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಆಚೆಗೂ ಅವರ ಬಹುಮುಖ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಇದೀವಿ. ಇವತ್ತು ಸುದ್ದಿ ಮನೆಯಲ್ಲಿ ಹಿರಿಯರ ಹೆಜ್ಜೆ ಗುರುತನ್ನ ಬಹಳ ಸಂತೋಷ ಆಗ್ತದೆ. ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಇವರು ಈ ಸೀನಿಯರ್ ಜರ್ನಲಿಸ್ಟ್ ಅಥವಾ ಏನು ನಮ್ಮ ಹಿರಿಯ ಪತ್ರಕರ್ತರಿಗೆ ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಪರಿಚಯ ಮಾಡಿಕೊಡ್ತಾ ಇರೋದು ನಾಡಿಗೆ ತುಂಬಾ ಸಂತೋಷ ಸಂಗತಿ. ನಾವು ಈ ಜರ್ನಲಿಸಮ್ ಅಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಈ ನಿವೃತ್ತಿ ಜೀವನದಲ್ಲಿ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಆ ತರದ ನಾವು ಮಾಡಿದ ಕೆಲಸವನ್ನ ಗುರುತಿಸುವಂತ ಸಂಸ್ಥೆಗಳು, ಜನರು ಇದ್ದಿರೋದ್ರಿಂದ ನಮ್ಮ ಕಾಲ ಬಹಳ ಸಂತೋಷವಾಗಿ ಕಳೀತಾ ಇದೆ. ನಾನು ಹಾಸನದಲ್ಲಿ ಲೆಕ್ಚರರ್ ಆಗಿದ್ದಾಗಲಿಂದಲೂ ಜರ್ನಲಿಸಮ್ ಅಥವಾ ನಮ್ಮ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡು ಕಾಲಂಗಳನ್ನು ಅಥವಾ ಎಡಿಟೋರಿಯಲ್ಗಳನ್ನು ಬರೀತಾ ಬಂದಿದ್ದು ಅದು ಇನ್ನೂವರೆಗೂ ಕೂಡ ನೆನಪಿಗೆ ತರ್ತಾ ಇರೋದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಇಲ್ಲಿ ಶಿಷ್ಯೊಳಗೆ ಕೂಡ ನಮ್ಮ ಜನಮಾಧ್ಯಮ
ತುಂಬಾ ಒಳ್ಳೆ ಹೆಸರನ್ನು ಗಳಿಸಿ ಇವತ್ತು ಕೂಡ ಅದು ನಡೀತಾನೆ ಇದೆ. ಅದರ ವಿಶೇಷ ಏನಂದ್ರೆ ಹೆಚ್ಚಾಗಿ ಅದು ಈ ರೂರಲ್ ಏರಿಯಾ ಅಥವಾ ಏನು ಹಳ್ಳಿ ಮೇಲಿನ ಜೀವನವನ್ನ ಅದು ಪ್ರತಿನಿಧಿಸುತ್ತಿತ್ತು. ಆವಾಗ ನಾವು ನಮ್ಮ ಈ ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆಯನ್ನು ವಿರೋಧಿಸಿ ಬರೆದಂತ 25 ವರ್ಷದಿಂದ ಬರೆದ ಸಂಪಾದಕೀಯವನ್ನ ಇವತ್ತು ಅದನ್ನು ಹಾಕ್ತಾ ಇದ್ದಾರೆ ಜನ. ಅಂದ್ರೆ ಅದು ನಮಗೆ ಆ ಪತ್ರಿಕೋದ್ಯಮದ ಒಂದು ಫಲ ನಮಗೆ ಈಗ ಸಿಗ್ತಾ ಇರೋದು ಕಂಡು ಬಹಳ ಸಂತೋಷ ಆಗಿದೆ. ನನಗನ್ನಿಸಿದ ಮಟ್ಟಿಗೆ ಪತ್ರಿಕೋದ್ಯಮ ಇನ್ನೂ ಬಹಳ ವರ್ಷಗಳವರೆಗೆ ಮುಂದುವರಿತದೆ. ಎಲ್ಲ ಡಿಜಿಟಲ್ ಯುಗ ಬಂದಿದ್ರು ಕೂಡ ಪತ್ರಿಕೋದ್ಯಮಕ್ಕೆ ಅದರದೇ ಆದಂತಹ ಸ್ಥಾನ ಇದೆ. ಮತ್ತು ದೊಡ್ಡ ಪತ್ರಿಕೆಗಳು, ಸಣ್ಣ ಪತ್ರಿಕೆಗಳು ಅವ್ರದೇ ಆದಂತಹ ಬೇರೆ ಬೇರೆ ಕೆಲಸಗಳಿವೆ. ಅವುಗಳನ್ನು ಮಾಡ್ಕೊಂಡು ಹೋಗೋ ಇನ್ನೂ 100 ವರ್ಷ ಈ ಪತ್ರಿಕೋದ್ಯಮ ಉಳ್ಕೊಳ್ತದೆ ಅನ್ನೋದು ನನ್ನ ಒಂದು ಆಶೆ. ಇವತ್ತಿನ ಯುವ ಪತ್ರಿಕೋದ್ಯಮಕ್ಕೆ ಯುವಕರು ಬರ್ತಾ ಇದ್ದಾರೆ, ಯುವತಿಯರು ಬರ್ತಾ ಇದ್ದಾರೆ, ಅವ್ರಿಗೆ ಏನು ನಿಮ್ಮದು ಒಂದು ಸಂದೇಶ? ಯುವಕರಿಗೆ ನಾವು ಹೇಳೋದು ಇಷ್ಟೇ, ನೀವು ಜರ್ನಲಿಸ್ಟ್ ಅಂತಂದಾಗ ಯಾವುದೇ ಒಂದು ಪಕ್ಷ ಪಂಗಡ ಮುಂತಾದಗಳಿಗೆ ಒಲಿಯದೆ ನೀವು ಒಂದು ಸ್ವತಂತ್ರ ಮನೋವೃತ್ತಿಯನ್ನು ಬೆಳೆಸಿಕೊಂಡು ಬರಬೇಕು. ಮತ್ತು ಸ್ವಲ್ಪ ಸಾಹಸ ಮನೋವೃತ್ತಿ ಬೇಕಾಗ್ತದೆ. ಪತ್ರಿಕೋದ್ಯಮಕ್ಕೆ ಐಷಾರಾಮದಿಂದ ಜೀವನ ಸಾಗಿಸೋದು ಸ್ವಲ್ಪ ಕಷ್ಟ. ನನ್ನ ಅನುಭವದಲ್ಲಿ ಸ್ವಲ್ಪ ಕಷ್ಟ ತಗೊಂಡು ಮಾಡಿದರೆ ಅದರಿಂದ ಪ್ರತಿಫಲ ಇದ್ದೇ ಇದೆ ಮತ್ತು ಜನಗಳಿಗೂ ತುಂಬಾ ಅನುಕೂಲ ಆಗ್ತದೆ. ಅದರಿಂದ ಮುಂದೆ ಬರುವ ಜರ್ನಲಿಸ್ಟ್ಗಳು ಅಥವಾ ತರುಣರು ಅದರಲ್ಲಿ ಆಸಕ್ತಿಯನ್ನು ತೊಳೆದು ತಮ್ಮ ಸರ್ವಾಂಗೀಣ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನನಗೆ ಅನಿಸುತ್ತಾ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಪ್ರಾಯಗಳಿಗೆ ನೀವು ಅನ್ಎಕ್ಸ್ಪೆಕ್ಟೆಡ್ ಬಂದು ಅದ ಎಲ್ಲ ಹೇಗಿರ್ಬೇಕು, ಅನ್ಎಕ್ಸ್ಪೆಕ್ಟೆಡ್ ಜೀವನ.